ಕಾಯ್ತಾ ಕೂರೋದಿಕ್ಕೆ ಬರೋರು ಯಾರೂ ಇಲ್ಲ. ಆದರೆ ಇನ್ನೂ ಯಾಕಮ್ಮ ಇಷ್ಟು ತಡ? ಬಿಷಪ್ಪು ಮತ್ತು ಮಿಕ್ದವರೆಲ್ಲ ಆಲ್ರೆಡಿ ಆ ಜಾಗದಲ್ಲಿ ಸೇರಿಬಿಟ್ಟಿದ್ದಾರೆ. ಅಮ್ಮನಿಗೆ ಮತ್ತು ಎಡ್ವಿನ್ಗೆ ಹೇಳಿ ಮಿಕ್ಕಿದ ಕಾರ್ಯಗಳನ್ನೆಲ್ಲ ಮುಗಿಸ್ಬಿಡೋಣ. ಅವ್ರು ಬದುಕಿದ್ದಾಗ ಅವ್ರಿಗೆ ಡಯಾನ ಮಾತ್ರ ಸಾಕಿತ್ತು. ನೀನೇ ನೋಡಿದ್ಯಲ್ಲ, ಸತ್ತೋದ್ಮೇಲೆ ಕೂಡ ಅವ್ರ ಆತ್ಮಕ್ಕೆ ಶಾಂತಿ ಸಿಗದೆ ಇರೋ ಥರ ಮಾಡ್ತಿದ್ದಾಳೆ. ಅದೇ ಅದೇ ಅವಳ ಬುದ್ಧಿ. ಅವಳು ನನಗಿನ್ನೊಂದು ವಿಷಯ ಹೇಳಿದ್ಲು, ನಿಮಗೆ ಬೇರೆ ಯಾರ ಜೊತೆನೋ ಸಂಬಂಧ ಇದೆ ಅಂತ. ಎಡ್ವಿನ್, ನೀನು ಇದನ್ನ ನಂಬ್ತೀಯ? ಅಕ್ಕ ಬೇರೆ ಹೇಳಿದ್ರೆ ಸಹಿಸ್ಕೊಳ್ತಾ ಇದ್ದೆ, ಆದರೆ ಅಂದ್ರೆ ಅಂದ್ರೆ ನೀನು ಅವಳ ಮಾತನ್ನ ನಂಬ್ತಿದ್ಯಾ? ನಾವು ಇಲ್ಲಿಂದ ಹೊರಟ್ಬಿಡೋಣಮ್ಮ. ಈ ದರಿದ್ರ ಮನೆಯಿಂದ ನಾವಿಬ್ಬರೇ ದೂರ ಎಲ್ಲಾದರೂ ಬೇಗ ಹೊರಟ್ಬಿಡೋಣ. ನಮಗಿವ್ರು ಯಾರು ಬೇಡ ಅಮ್ಮ. ಎಡ್ವಿನ್, ಕೆಳಗ್ ಬಾ. ಕಿವಿ ಕೇಳಿಸ್ತಾ ಅಲ್ವ ನಿನ್ಗೆ? ನೀನ್ ಬಂದಾಗ್ಲಿಂದ ಅಪ್ಪ ನೋಡಿಲ್ಲ ಅಲ್ಲ? ಮೊದ್ಲು ಕೆಳಗೆ ಬಂದು ನೋಡು. ಬಾರೋ, ನಿನ್ಗೆಲ್ಲರೂ ವೇಟ್ ಮಾಡ್ತಾ ಇದಾರೆ. ಡಯಾನ, ನಿನ್ನ ತಂದೆ ಬಳಿ ತೊಗೊಂಡೋಗ್ತಿದ್ದಾರೆ. ದುಃಖ ಮನಸ್ಸಲ್ಲಿಟ್ಕೊಂಡ್ರೆ ಭಾರಿ ಕಷ್ಟ. ಏನಾದರೂ ಹೇಳೋ ಆಗಿದ್ರೆ ಹೇಳು. ಪೀಟರ್, ನೀನು ಯಾಕೆ ಹೀಗೆ ನೆರಳು ಥರ ನನ್ನ... ನಿಜಾನೇ, ನಿನಗೆ ಅಲ್ಲ, ಈ ಮನೆ ಕೂಡ ನಾನು ಯಾವಾಗಲೂ ನೆರಳಿದ್ದಾಗೆ. ಡಯಾನ, ನೋವು ಹಂಚ್ಕೊಳ್ಳೋದಕ್ಕೆ ಬಂಧುಗಳೇ ಬೇಕು ಅಂತೇನಿಲ್ಲ. ಏನಿದ್ರು ನನ್ನ ಹತ್ರ ಹೇಳು, ಅದೇನೇ ವಿಷಯ ಆದರೂ ಸರಿ. ಅವ್ರು ನನಗೆ ಈ ಸಾವಿನ ಉತ್ತರ ಕೊಡಲೇಬೇಕು.